ಹನುಮಂತ ಅವರು ಮುತ್ತತ್ತಿಯ ಒಂದು ಅರಣ್ಯಕ್ಕೆ ಬರ್ತಾರೆ. ಪಾದಧಾರೆ ಎಂಬ ಸ್ಥಳದಲ್ಲಿ ತಪಸ್ಸನ್ನ ಮಾಡ್ತಾ ಕುಳಿತಿರ್ಬೇಕಾದ್ರೆ ಸ್ವಾಮಿ ರಾಮ, ಲಕ್ಷ್ಮಣ, ಸೀತಾ ಮಾತೆಯರು ವನ ಸಂಚಾರಕ್ಕೆ ಹೋಗೋಣ ಅಂತ ಬಂದಿರ್ಬೇಕಾದ್ರೆ ಸೀತಾ ಮಾತೆಯವರು ಕೂಡ ಒಂದು ಕಡೆ ಸ್ನಾನ ಮಾಡಕ್ಕೆ ಹೋಗ್ತಾರೆ. ಸೀತಾ ಮಾತೆಯವರು ಸ್ನಾನ ಮುಗಿಸ್ಕೊಂಡು ಬಂದಾಗ ಅವರ ಮೂಗುತಿ ನೀರಿನಲ್ಲಿ ಕಳೆದೋಗಿರುತ್ತೆ. ಸೂರ್ಯ ವಂಶದ ಮೂಗುತಿ ಕಳೆದೋಗಿರ್ಬೇಕಾದ್ರೆ ಸೀತಾ ಮಾತೆಯವರು ತುಂಬಾ ದುಃಖವಾಗಿ ಆ ಧ್ವನಿ ಹನುಮಂತ ಆಂಜನೇಯ ಸ್ವಾಮಿಯವ್ರಿಗೆ ಕೇಳುತ್ತೆ. ಕಷ್ಟದಲ್ಲಿ ನಾನಿರ್ಬೇಕಾದ್ರೆ ಯಾಕೆ ಹೇಳ್ತೀರಾ? ಆಂಜನೇಯ ಸ್ವಾಮಿಯವರು ಅವರು 3 ಸಲ ಬಾಲದಲ್ಲಿ 3 ಸಲ ನೀರಿನಲ್ಲಿ ತಿರುಗಿ ಮೂಗುತಿಯನ್ನ ತೆಗೆದುಕೊಂಡು ಬಂದು ಸೀತಾ ಮಾತೆಯವ್ರಿಗೆ ಕೊಡ್ತಾರೆ. ಸೀತಾ ಮಾತೆಯವ್ರಿಗೆ ಬಹಳ ಸಂತೋಷ ಆಗುತ್ತೆ. ಮುತ್ತನ್ನ ಎತ್ತರಾಯ, ಮುತ್ತೆತ್ತರಾಯ ಎಂಬ ಹೆಸರನ್ನ ಸೀತಾ ಮಾತೆಯವರೇ ಆಂಜನೇಯ ಸ್ವಾಮಿಯವ್ರಿಗೆ ಕೊಡ್ತಾರೆ. ಅವಾಗಿನಿಂದ ಅವ್ರಿಗೆ ಮುತ್ತೆತ್ತರಾಯ, ಮುತ್ತತ್ತಿ ಅಂತ ಕಾಲಕ್ರಮಣವಾಗಿ ಅದು ಮುತ್ತತ್ತಿ ಎಂಬ ಹೆಸರನ್ನ ಪಡೆದುಕೊಂಡಿದೆ. ಸೀತೆ ಮಾತೆಯವರು ಕೂಡ ಯಾರೇ ಭಕ್ತಾದಿಗಳು ಬಂದರೂ ಅವರ ಕೋರಿಕೆಗಳನ್ನ ಈಡೇರಿಸು ಎಂಬ ಒಂದು ಆಶೀರ್ವಾದವನ್ನು ಕೂಡ ಅವರು ಕೊಟ್ಟಿರೋದ್ರಿಂದ ಭಕ್ತರ ಹಲವಾರು ಕಷ್ಟ ಕಾರ್ಪಣ್ಯಗಳು ಈಡೇರಿಕೆ ಆಗುವಂಥದ್ದನ್ನ ನಾವಿಲ್ಲಿ ನೋಡ್ಬೋದಾಗಿದೆ.